ಡಾಕ್ಟರ್ ಭುಜಬಲಿ ಯಲಗುದ್ರಿ ಸಂಬಳ 3 ಲಕ್ಷ ಲಂಚ ತಗೊಳಕ್ ಸಿಗಾಕೊಂಡು ಈಗ ಪರಪ್ಪನಗರ ಜೈಲಲ್ಲಿ ಕಂಬಿ ಎಣಿಸ್ತಿದ್ದಾನೆ. ಇದೆಲ್ಲ ನೀನು ಕೊಟ್ಟಿರೋದು ಯಾರೋ? ನಾನು, ಅವರು ಈ ವಿಡಿಯೋ ನೋಡ್ತಾರೆ ಎಲ್ಲ ಜನ ಈ ದೇಶಕ್ಕೆ ತೆರಿಗೆ ಕಟ್ಟಿ ನಿಮಗೆ ಸಂಬಳಗಳನ್ನ ಕೊಡ್ತಾವ್ರೆ. ಕೊನೆಗೂ ನೀವು ಅಲ್ಲಿ ಕುತ್ಕೊಂಡು AC ಆಫೀಸ್ಗಳಲ್ಲಿ ದರ್ಪ ಮಾಡ್ಕೊಂಡು ದುಡ್ಡು ಸುರಿತಾ ಇದ್ರ ಲಂಚದ ರೂಪದಲ್ಲಿ. ನಿಮ್ಮ ಮಕ್ಕಕ್ಕೆ ಡಾಕ್ಟರ್ ಭುಜಬಲಿ ಅವ್ರ ಪತ್ನಿ ಈ ವಿಡಿಯೋ ನೋಡ್ಬೇಕು, ಡಾಕ್ಟರ್ ಭುಜಬಲಿ ಅವ್ರ ಮಕ್ಕಳಿದ್ರೆ ಇದನ್ನ ವಿಡಿಯೋ ನೋಡ್ಬೇಕು ಅಲ್ವಾ? ನಾಚಿಕೆ ಆಗಲ್ವ ನಿಮ್ಗೆ? ಮರ್ಯಾದೆ ಹೋಗಲ್ವ ನಿಮ್ಗೆ? ಮಂತ್ರಿಗಳು ನಿಮ್ಮನ್ನು ಬಚಾವ್ ಮಾಡಬಹುದು, ಕಂತ್ರಿಗಳೇ ನಾನು ನಿಮ್ಮನ್ನು ಬಿಡೋದಿಲ್ಲ. ಹೆಡ್ ಆಫೀಸ್ ಅಲ್ಲಿ DHO ಚೇಂಬರ್ ಅಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ, ನಗರ ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿ ಚೇಂಬರ್ ಅಲ್ಲೇ ದುಡ್ಡು ತಗೊಂಡವನು. ಹಿಂಗೆ ಹೋದ ನಮ್ಮ ಹುಡುಗ ಕೊಟ್ಟ ತಕ್ಷಣ ಹಿಂಗೆ ತಗೊಂಡು ಹಿಂಗೆ ಜೇಬಲ್ ಇಟ್ಕೊಂಡ ನೋಡಿ, ಹಿಂಗೆ ಮಾಡ್ಬಿಟ್ಟ. ತಕ್ಷಣ ನಮ್ಮ ಮಫ್ತಿಯಲ್ಲಿ ಇದ್ರು, ನಾನು ಮಫ್ತಿಯಲ್ಲೇ ಇದ್ದೆ, ಮಾಸ್ಕ್ ಹಾಕೊಂಡು ಕುತ್ಕೊಂಡಿದ್ದೆ. ನಾನು ರೆಡ್ ಹ್ಯಾಂಡ್ ಆಗಿ ಹಿಂಗೆ ಇಡಿಸಿ ಅವ್ನು ನೀರಲ್ಲಿ ಎದ್ದಿ ಡೆಮಾಕ್ರಸಿ ಪಟ್ಟೆ ಬಿಚ್ಚಿ ರೋಡ್ ತಂದ್ರಲ್ಲ. ಸ್ನೇಹಿತರೆ, ಒಬ್ಬ ಸರ್ಕಾರಿ ನೌಕರ ಲಂಚ ತಗೊಳ್ಳುವಾಗ ರೆಡ್ ಹ್ಯಾಂಡೆಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಯಾಕೆ ಬಿದ್ದಿದ್ದಾನೆ ಅಲ್ಲನ್ರಿ? ಏಕವಚನ, ಅವ್ನಿಗೆ ಯಾಕೆ ಬಹುವಚನ ಅಲ್ವಾ? ಲಂಚ ತಿನ್ನೋನು ಯಾವ ಗೌರವ? ದುರಿದ್ರು ನನ್ನ ಮಕ್ಕಳವರು. ಸರ್ಕಾರಿ ಹಣ ಕೊಟ್ಟು, ಸರ್ಕಾರಿ ಸಂಬಳ ಕೊಟ್ಟು, ತೆರಿಗೆದಾರರು ಕಷ್ಟಪಟ್ಟು ಕೆಲಸ ಮಾಡಿ ದುಡಿದು ಇವ್ರು ಇಡೀ ಸರ್ಕಾರದವ್ರಿಗೆ ಸಂಬಳ ಕೊಟ್ಟರೆ ಇವರು ಲಂಚ ಬರೀ ತಿಂತಾರೆ. ಅದರಲ್ಲಿ ಲಂಚನೂ ತಿಂತಾರೆ, ಮಂಚನೂ ಓದ್ತಾರೆ ಕೆಲವರು. ಗೊತ್ತಾಗ್ತಿದೆಯಾ? ಅಂಥ ಒಬ್ಬ ಸರ್ಕಾರಿ ಅಧಿಕಾರಿ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಯಾರಿಂದ ಗೊತ್ತಾ? ನೋಡಿ, ಇವರಿಂದ. ಸರ್ ನಮಸ್ಕಾರ. ಸರ್ ನೋಡಿ, ಕಾರಲ್ಲಿ ಸ್ಟೈಲಾಗಿ AC ಹಾಕೊಂಡು ಕೂತವ್ರಲ್ಲ, ಇವರೇ ನಮ್ಮ ಡಾಕ್ಟರ್ ಸುನೀಲ್ ಲೆಬ್ಬಿ ಅವರು. ನೀವು ನೋಡಿದ್ದೀರಾ, ಇವರು ನಮ್ಮ ಡಾಕ್ಟ್ರು. ಇವರು ಡೋರ್ ಸ್ಟೆಪ್ ಸರ್ವಿಸ್ ಮಾಡ್ತಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ರೋಗಿಗಳನ್ನು ಇವರೇ ಖುದ್ದಾಗಿ ಹೋಗಿ ಇವ್ರ ಕಾರಲ್ಲಿ ಹೋಗಿ ಭೇಟಿ ಮಾಡಿ ಅವ್ರನ್ನ ಅನೇಕ ಕ್ಯಾಂಪ್ಗಳನ್ನ ಮಾಡಿ ಸಹಾಯ ಮಾಡಿದ್ದಾರೆ ಅಂತ ನಮ್ಮ ಸುನೀಲ್ ಲೆಬ್ಬಿ ಅವರು. ಅವ್ರ ಆಯುರ್ವೇದ ವೈದ್ಯರವರು. ಹಿಂಗೆ ಆಪ್ರೇಷನ್ನು ಒಂದನ್ನು ಮಾಡಿಸಿ ಒಬ್ಬರ ವೈದ್ಯನ ಹಿಡ್ಕೊಟ್ಟಿದ್ದಾರೆ, ಸರ್ಕಾರಿ ವೈದ್ಯನ. ಏನು ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಸ್ವಾಗತ ಕಲಾಮದಿಗೆ ಮತ್ತೊಮ್ಮೆ. ಥ್ಯಾಂಕ್ ಯು ಸರ್. ಬನ್ನಿ, ಏನಾಯ್ತು ಇವತ್ತು ಹೇಳಿ ಸರ್ ಕತೆ. ಸರ್ ಏನಂದರೆ, ನಾನು ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಸಂಘದ ರಾಜ್ಯಾಧ್ಯಕ್ಷ, ಇಡೀ ಡಾಕ್ಟರ್ ಸಂಘದ ಅಧ್ಯಕ್ಷ. ನಮ್ಮ ಡಾಕ್ಟರ್ ಸಂಘದಲ್ಲಿ MBBS ಡಾಕ್ಟರ್ಸು, BMS ಡಾಕ್ಟರ್ಸು, ಗೌರ್ಮೆಂಟ್ ಡಾಕ್ಟರ್ಸು ಎಲ್ಲ ಸಂಘದ ಸದಸ್ಯರಾಗಿದ್ದಾರೆ. ಏನಕ್ಕೆ ಅಂದರೆ, ಈ ಥರ ಕ್ಲಿನಿಕ್ಕಿಗೆ ಬಂದಾಗ ಯಾವುದಾದ್ರೂ ಒಂದು ಡಾಕ್ಟರ್ ಆಗಿರೋನು ಕ್ಲಿನಿಕ್ ಲೈಸೆನ್ಸ್ ತೊಗೋಬೇಕಂದ್ರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಒಂದು ಅಥಾರಿಟಿ ಇದೆ, ಅಲ್ಲಿಂದ ನಾವು ಲೈಸೆನ್ಸ್ ತೊಗೋಬೇಕು. ಹೆಂಗೆ ಈ ಕಿರಾಣಿ ಶಾಪ್ ಇಟ್ಕೊಳ್ಳೋದಕ್ಕೆ ಟ್ರೇಡ್ ಲೈಸೆನ್ಸ್ ತೊಗೋಬೇಕು, ಹಾಗೆ ಡಾಕ್ಟರ್ ಡಿಗ್ರಿ ಮುಗಿಸಿದ್ರು KPMA ಲೈಸೆನ್ಸ್ ತೊಗೋಬೇಕು ಡಾಕ್ಟರ್ ಶಾಪ್ ಇಟ್ಕೊಳ್ಳೋದಕ್ಕೆ. ಸೊ MBBS ಮಾಡ್ಬಿಟ್ಟಿದ್ದೀನಿ ಸರ್, ಒಂದು ಶಾಪ್ ಓಪನ್ ಮಾಡಿದ್ದೀನಿ, ಆಗಲ್ಲ. ಇಲ್ಲ, MBBS ಮಾಡಿದ್ದೀನಿ, BMS ಮಾಡಿದ್ದೀನಿ, ಏನೇ ಮಾಡಿದ್ದೀನಿ ಅಂದರೆ ಶಾಪ್ ಓಪನ್ ಮಾಡೋಕ್ಕಾಗೋದೇ ಇಲ್ಲ. ಮ್ಯಾಂಡೇಟ್ರಿ ಆಗಿ KPMA ಲೈಸೆನ್ಸ್ ತೊಗೋಬೇಕು. ಆ ಲೈಸೆನ್ಸ್ ತೊಗೊಳೋದಕ್ಕೆ ಏನು ಮಾಡ್ತಾ ಇದ್ದಾರೆ, ಈ DHO ಅಂತ ಇರ್ತಾನೆ, ಜಿಲ್ಲಾ ಆರೋಗ್ಯಾಧಿಕಾರಿ ಅಂತ, DHO ಡಿಸ್ಟಿಕ್ಕಿಗೆ ಒಬ್ಬನು ಇರ್ತಾನೆ. ಅವ್ನ ಕೆಳಗಡೆ 11 ಜನ KPMA ನೋಡಲ್ ಆಫೀಸರ್ ಇರ್ತಾರೆ. KPMA ನೋಡಲ್ ಆಫೀಸರ್ ಅಂದರೆ ಕ್ಲಿನಿಕ್ಕಿಗೆ ಲೈಸೆನ್ಸ್ ಕೊಡುವಂಥ ಅಧಿಕಾರಿಗಳು. ಅದರಲ್ಲಿ ಒಬ್ಬ ಡಾಕ್ಟರ್ ಭುಜಬಲಿ ಯಲಗುದ್ರಿ ಅಂತ DLO, ಡಿಸ್ಟ್ರಿಕ್ಟ್ ಲೆಪ್ರೋಸಿ ಆಫೀಸರ್. ಅವ್ರಿಗೆ ಡಿಸ್ಟ್ರಿಕ್ಟ್ ಲೆಪ್ರೋಸಿ ಆಫೀಸರ್. ಲೆಪ್ರೋಸಿ ಅಂದರೆ ಅದೇ ಕುಷ್ಠರೋಗ. ಅವ್ರ ಆಫೀಸರು. ಅವ್ರು ಏನು ಮಾಡ್ತಾರಂದ್ರೆ, ಈ ಥರ ಕ್ಲಿನಿಕ್ಕಿಗೆ ಅವ್ರ ಏರಿಯಾಗೆ ಬರುತ್ತೆ, ಅದು ಪ್ರೆಸಿಡೆಂಟ್ ಟೌನಲ್ಲಿ ಬರುತ್ತೆ, H ಬಾರ್ಲಿ ಹೋಟೆಲ್ ಇರೋ ನಮ್ಮ ಸಂಘದ ಸದಸ್ಯನ ಕ್ಲಿನಿಕ್ಕಿಗೆ ದುಡ್ಡು ಕೇಳೋದಕ್ಕೆ ಬರ್ತಾರೆ. ಲಂಚ ಅವ್ರು ಏನಾದ್ರು ಸುಮಾರು 25 ನಿಮಿಷ, 9 ನಿಮಿಷ, 19 ನಿಮಿಷ ರೆಕಾರ್ಡಲ್ಲಿ ಮಾತಾಡ್ತಾರೆ. ಅವ್ರು ಬರೀ ಇಂಗ್ಲೀಷಲ್ಲೇ ಮಾತಾಡೋದು. ಗಿವ್ ಮೀ, ಹೌ ಮಚ್ ಯು ಹ್ಯಾವ್, ವೆನ್ ಯು ವಿಲ್, ಹೌ ಮಚ್ ಗೋಯಿಂಗ್ ಆನ್. ಅಂದರೆ ಬ್ರೋಕರ್ ಎಲ್ಲ ಎಷ್ಟು ಚಾರ್ಜ್ ಮಾಡ್ತಾ ಇದೆ, ನೀನು ಎಷ್ಟು ಕೊಡ್ತೀಯ ಅಂತ ಕೇಳ್ತಾರೆ. ಆಡಿಯೋ ಇದೆ ನಮ್ಮ ಹತ್ರ. ಈ ಥರದ್ದು ರಾಜ್ಯದಲ್ಲಿರುವಂಥ ಎಲ್ಲ DHOಗಳು, THOಗಳು, DLOಗಳು, DTOಗಳು ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ಸಿಕ್ಕವನು ಈ KPMA ನೋಡಲ್ ಆಫೀಸರ್ ಒಬ್ಬನೇ ಅಲ್ವಾ, 11 ಜನರಲ್ಲಿ ಒಬ್ಬನು ಸಿಕ್ಕಿದ್ದಾನೆ. ಇವ್ರು ಆಲ್ಮೋಸ್ಟ್ ಇದರಲ್ಲಾಗ ಎಲ್ಲರೂ ಕಳ್ಳರೆ, ಕದಿಮ್ರೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಮತ್ತು ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ನಾನು ಅವ್ರು ಪ್ರತಿಯೊಬ್ಬರದು ನಮ್ಮ ಡಾಕ್ಟರ್ಸ್ಗಳಿಗೆ ಸ್ಟಿಂಗ್ ಮಾಡಿರೋಂಥದ್ದು. ಒಬ್ಬ MBBS MD ಕಾರ್ಡಿಯಾಲಜಿಸ್ಟ್ ಡಾಕ್ಟ್ರು, ಅವನು ಹಾರ್ಟ್ ಸ್ಪೆಷಲಿಸ್ಟ್. ಅವನಿಗೆ 30,000 ತೊಗೊಂಡಿರೋಂಥದ್ದು. ಯಪ್ಪ, ಅವ್ನು ಕೊಟ್ಟರು ಕಂಪ್ಲೇಂಟ್ ಕೊಟ್ಟಿಲ್ಲ. ಇದೇ ಡಾಕ್ಟ್ರು ಲೋಕಾಯುಕ್ತದಲ್ಲಿ ಇವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು ಆವಾಗ, ಡಾಕ್ಟರ್ ಭುಜಬಲಿ ಮೇಲೆ. ಆವಾಗ ಲೋಕಾಯುಕ್ತದವ್ರು ಏನೋ ಪ್ರಾಣ ಭಿಕ್ಷೆ ಕೊಟ್ಟರೋ ಗೊತ್ತಿಲ್ಲ, ಒಬ್ಬ ಹೇಳ್ತಾರಂತೂ ಅಲ್ಲಿ DYSP ಹೇಳ್ತಾರೆ, ಲಾಸ್ಟ್ ಟೈಮ್ನೇ ಇವನು 3 ಲಕ್ಷದಲ್ಲೇ ಆ ಡಾಕ್ಟ್ರ್ ಕಂಪ್ಲೇಂಟ್ ಕೊಡಲಿಲ್ಲ, ಆವಾಗ ಬಿಟ್ಬಿಟ್ಟಿವಿ ಡಾಕ್ಟ್ರೆ, ನಿಮ್ಮ ಕೈಯಲ್ಲಿ ಒಂದು ಹೋಯ್ತು, ನೀವು ಹೊಡೆದ್ರಂತ ಉಳಿದ ಅವನು. ಅವತ್ತು ನಾವು ಪ್ರಾಣ ಭಿಕ್ಷೆ ಕೊಟ್ಟಿದ್ದೀವಿ, ಇವತ್ತೊಂದು ಪ್ರಾಣ ಪಕ್ಷಿ ಹಾರ್ದಂಗೆ ಆಯಿತು ಅಂತ ಹೇಳ್ತಾರೆ. ನಾನೇನು ಹೇಳ್ತಾ ಇದ್ದೀನಿ, ಒಬ್ಬ ಡಾಕ್ಟರ್ ಆಗಿ, ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬೆ ಆಗಿ, ಇಂಟಿಗ್ರೇಟೆಡ್ ಮೆಡಿಕಲ್ ಸಂಘದ ಅಧ್ಯಕ್ಷನಾಗಿ, ರಾಜ್ಯಾಧ್ಯಕ್ಷನಾಗಿ ಎಲ್ಲ ಡಾಕ್ಟರ್ಸ್ಗೆ ಈ ಥರ ರೋಲ್ ಕಾಲ್ ಮಾಡ್ತಾ ಇದ್ದಾರೆ. ರೋಲ್ ಕಾಲ್ ಸರ್, ಮಂತ್ಲಿ ಸರ್. ಈಗ ನಿಮ್ಗೆ ಗೊತ್ತಿದೆ, ಈ ರೋಡಲ್ಲಿ ಹೋಗುವಾಗ ಈಗ ಯಾವುದೋ ಚಿಕ್ಕ ಅಂಗಡಿ ಇತ್ತು, ಏನಾದರೂ ಇತ್ತರೆ ಪೊಲೀಸರು ರೋಲ್ ಕಾಲ್ ಮಾಡಲ್ವಾ ಸರ್? 100 ರೂಪಾಯಿ ಕೊಡು, 50 ರೂಪಾಯಿ ಕೊಡು, ಇಲ್ಲಾಂದ್ರೆ ಊಟ ಆದರೂ ಫ್ರೀ ಕೊಡು ಅಂತಾರಲ್ಲ. ಅದೇ ಮೊನ್ನೆ ಕೋಲಾರದಲ್ಲಿ ನಾನೇ ಒಂದು ವಿಡಿಯೋ ಮಾಡಿದ್ದೀನಿ. ಕೋಲಾರದಲ್ಲಿ ರೋಡ್ ಸೈಡ್ ಒಂದು ಹಣ್ಣು ಮಾರೋರ್ನ ಹೋಗ್ಬಿಟ್ಟು ಎತ್ತು ಅಂತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ SP ಸಾಂಗ್ಲಿ ಅನ್ನೋ ಥರ ಫುಲ್ ಆವಾಜ್ ಆಗ್ತವ್ರೆ. ಬೇರೆ ಅದ್ರ ಪಕ್ಕದಲ್ಲಿರೋ ಹೋಟೆಲ್ ಮುಂದೆ ಒಂದು 100 ಕಾರ್ ಹೆಸರು ಕೇಳ್ತಾನೆ ಇಲ್ಲ. ದಟ್ ಈಸ್ ಹೌದು, ಅಲ್ಲಿ ಹಂಗಾಯ್ತಲ್ಲ. ಅದಕ್ಕೆ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಕೋಟಿಗಿಟ್ಟು ಟೈಗೆ ಹಾಕೊಂಬಂದು ಒಂದು ಬೊಲೆರೋ ಕಾರ್ ಇರುತ್ತೆ ಅವ್ರಿಗೆ, ಕಾರು ಡಿಪಾರ್ಟ್ಮೆಂಟ್ ಕಾರ್ ಇರುತ್ತೆ, ಡ್ರೈವರ್ ಇರ್ತಾನೆ, ಒಬ್ಬ ಅಸಿಸ್ಟೆಂಟ್ ಇರ್ತಾನೆ. ಈ ಕಲೆಕ್ಷನ್ಗೆ ಭಾಳಷ್ಟು ಜನಕ್ಕೆ
ಇವರು ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ಸ್ ಹೌದು ಕಲೆಕ್ಷನ್ಗೆ ಇರ್ತಾರೆ ಅವರು 5 ಜನ ಬ್ರೋಕರ್ಸ್ನ ನೇಮಕ ಮಾಡ್ಕೊಂಡಿದ್ದಾರೆ ಈ ಥರ ಕಲೆಕ್ಷನ್ ಮಾಡೋದಕ್ಕೆ 5 ಜನ ಬ್ರೋಕರ್ಸ್ನ ಅಂದರೆ ಸರ್ಕಾರದಿಂದ ನೇಮಕ ಮಾಡ್ಕೊಂಡಿದ್ದಲ್ಲ, ಇವ್ರು ಕಲೆಕ್ಷನ್ಗೋಸ್ಕರ ಮಾಡ್ಕೊಂಡಿದ್ದಾರೆ ಪ್ರೈವೇಟಾಗಿ ಬ್ರೋಕರ್ಸನ್ನು. ಪ್ರತಿಯೊಬ್ಬರ ಕಡೆಯಿಂದನೂ ಈಗ ನಾನಾಗಿದ್ದರೆ ನೋಡಿ, ಈಗ ನನ್ನನ್ನು ಅಪ್ರೋಚ್ ಮಾಡಿದ್ರು, ನಮ್ಮ ಸಂಘದ ಸದಸ್ಯರು ಅಪ್ರೋಚ್ ಮಾಡಿದಾಗ ನಾವೇನು ಮಾಡಿದ್ವಿ, ರೆಕಾರ್ಡ್ ಮಾಡೋದು ಹೇಳಿದ್ವಿ, ರೆಕಾರ್ಡ್ ಮಾಡಿಕೊಟ್ರು. ಇನ್ನು 4-5 ಜನ ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಇವನೊಬ್ಬಂದ ನಾವು ಹಿಡಿದ್ವಿ ಅವನಿಗೆ. ಅವ್ನು ಕೇಳಿದ ತಕ್ಷಣವೇ ಅವನಂದ ಮೊದಲು 5ಕ್ಕೆ ಬಂದ, ಮಾಗಡಿ ರೋಡ್ ಆರ್ಗೆ ಸೌದಕ್ಕೆ ಬಂದ, ಆಮೇಲೆ ಪ್ರೆಜರ್ ಟೌನಿಗೆ ಬಂದ, ಆಮೇಲೆ DH ಆಫೀಸು ಬೆಂಗಳೂರು ಅರ್ಬನ್ನು ವಿವೇಕಾನಂದ ಮೆಟ್ರೋ ಸ್ಟೇಷನ್ ಹತ್ರ ಅಲ್ಲಿಗೆ ಬನ್ನಿ ಅಂತ. ಎಲ್ಲಿದೆ ಅದು DHOದು ಇದು ಎಲ್ಲಿ ಇಂದಿರಾನಗರ ಹೆಡ್ ಆಫೀಸ್. ಅದು ಹೆಡ್ ಆಫೀಸಲ್ಲಿ DHO ಚೇಂಬರಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ, ನಗರ ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿ ಚೇಂಬರಲ್ಲೇ ದುಡ್ಡು ತೊಗೊಂಡವನು. ಸಿಗಾಕೊಂಡವನು 15,000 ಹಿಂಗೆ ಹೋದ. ನಮ್ಮ ಹುಡುಗ ಕೊಟ್ಟ ತಕ್ಷಣ ಹಿಂಗೆ ತೊಗೊಂಡು ಹಿಂಗೆ ಜೇಬಲ್ಲಿ ಇಟ್ಕೊಂಡ ನೋಡಿ, ಹಿಂಗೆ ಮಾಡಿಬಿಟ್ಟ. ಹಿಂಗೆ ಇಟ್ಕೊಂಡಲ್ಲ, ಇಟ್ಕೊಂಡ ತಕ್ಷಣವೇ ಪೊಲೀಸ್ಗೆ ನಮ್ಮ ಹುಡುಗ ಹಿಂಗೆ ಸಿಗ್ನಲ್ ಕೊಟ್ಟ. ಹಿಂಗೆ ನೋಡಿ ಪೊಲೀಸ್ರು ಹೇಳ್ಕೊಟ್ಟಿದ್ರು ನಮಗೆ, ಹೊರಗಡೆ ಬಂದ ತಕ್ಷಣ ಹಿಂಗೆ ಸಿಗ್ನಲ್ ಕೊಡು ಅಂದ. ತಕ್ಷಣ ನಮ್ಮ ಮಫ್ತಿಯಲ್ಲಿ ಇದ್ದರು, ನಾನು ಮಫ್ತಿಯಲ್ಲೇ ಇದ್ದೆ, ಮಾಸ್ಕ್ ಹಾಕೊಂಡು ಕುತ್ಕೊಂಡಿದ್ದೆ ನಾನು. ಅಲ್ಲಿ ನೋಡ್ತಾ ಇದ್ವಿ ಕಾರ್ಯಾಚರಣೆಗೆ ಸುಮಾರು 15-25 ಜನ ಪೊಲೀಸರು ಫುಲ್ಲು ರೆಡಿಯಾಗಿ ಬಂದಿದ್ರು. ಅವರೆಲ್ಲ ರೆಡ್ ಹ್ಯಾಂಡ್ ಆಗಿ ಹಿಂಗೆ ಇಡಿಸಿ ಅವ್ನು ನೀರಲ್ಲಿ ಎದ್ದು ಅದನ್ನು ಎಲ್ಲ ಮಾಡ್ತಾರೆ. ರೆಡ್ ಹ್ಯಾಂಡ್ ಮಾಡೋಂದ್ರೆ ಕೈ ಎದ್ದಿದಾಗ ದುಡ್ಡಿಂದ ಮುಟ್ಟಿದ್ದ ಇತ್ತು, ಅನುಕೂಲ ಇತ್ತು. ಅದಕ್ಕೋಸ್ಕರ 4 ಅವರ್ ಮಾಜಾರ ಎಲ್ಲ ನಡೀತು. ಈ ಇಲಾಖೆಯಲ್ಲಿ ಇದೇನು ಮೊದಲೇ ಅಲ್ಲ, ಕಳ್ಳರು ಕದಿಮರು ಇರುವಂಥದ್ದು ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಇದ್ದಾರೆ. ಈಗ ಪೊಲೀಸರದಾರ್ದು ಏನಾಗುತ್ತೆ, ರೋಡಲ್ಲಿ 100-200 ತೊಗೋತಾರೆ, ಅವಾಗ ಸಿಕ್ಕಾಕೊಬಿಡ್ತಾರೆ. ಆರೋಗ್ಯ ಇಲಾಖೆ ಇರೋದು ಮಾಹಿತಿ ಅವನು ಕೊಡೋದೇ ಇಲ್ಲ. ಮಾಹಿತಿ ಕೊಟ್ಬಿಟ್ರೆ ಅವ್ನು ಹೆದರ್ತಾನೆ. ಡಾಕ್ಟ್ರ್ ಈಗ ನೋಡಿ ನಮ್ಮಂತವನು ಈಗ ನಾವು ಧ್ವನಿ ಎತ್ತಾ ಇದ್ದೀವಿ, ಇವನು ಡಾಕ್ಟ್ರ್ ಆಗಿಬಿಟ್ಕೊಂಡು ಇವರೆಲ್ಲ ರೆಡಿಯಾಗಿದ್ಬಿಟ್ಟು ನಮ್ಮವ್ರಿಗೇನೆ ಬಲಿ ಹಾಕ್ತಾನಲ್ಲ ಇವನು ಅಂತಾರೆ. ಏನರು ಕದಿಮರು ಕಳ್ಳ ಡಾಕ್ಟ್ರು, ಒಳ್ಳೆ ಡಾಕ್ಟ್ರ್ ಎಲ್ಲ ಒಳ್ಳೇದು ಮಾಡಿದೆ ಅಂತ ಇದ್ದಾರೆ. ಈ ಥರ ಮಾಡ್ತಾ ಇರೋದಕ್ಕೆ ನನಗೇನಂದರೆ ಭಾಳಷ್ಟು ಜನ ಮೆಸೇಜಸ್ ಇದಾದಮೇಲೆ ಸಾಕಷ್ಟು ಅವ್ರು ಡಿಪಾರ್ಟ್ಮೆಂಟ್ಲಿರೋರು ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನಮಗೂ ಬಿಟ್ಟಿಲ್ಲ ಸರ್ ಅಂತ. ಒಬ್ಬ ಡಾಕ್ಟ್ರ್ ಕತೆ ಅಲ್ಲ ಸರ್, ಇಡೀ ರಾಜ್ಯಾದ್ಯಂತ ಆಗ್ತಾರಂಥದ್ದು. ಇದರಲ್ಲಿ KPMA ನೋಡಲ್ ಆಫೀಸರ್ 11 ಇದ್ದಾರಲ್ಲ ಸರ್, ಅದರಲ್ಲಿ ಇವನೊಬ್ಬನ ಸಿಕ್ಕಿರೋಂಥದ್ದು. ಇನ್ನೂ ಬೇರೆ ಇದ್ದಾರೆ. ಇವರು ಎಲ್ರಿಗೂ ಹೇಳಿದ್ದೀನಿ, ಇವರು ಬಿಡ್ತಾನೆ ಇಲ್ಲ, ಇವರು ಕಲೆಕ್ಷನ್ ಮಾಡ್ತಾನೆ ಇದ್ದಾರೆ. ನಮ್ಮ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ನಮಗೆ, ಸರ್ ಹಿಂಗಾಗಿದೆ ಅಂತ. ಆ ಡಾಕ್ಟ್ರುಗಳಿಗೆ ಹೆದರಿಕೆ ಇರುತ್ತೆ. ಯಾಕಂದ್ರೆ ಹೇಳಿಬಿಟ್ರೆ ಕ್ಲಿನಿಕ್ ಲೈಸೆನ್ಸ್ ಏನಾದ್ರು ಕ್ಯಾನ್ಸಲ್ ಮಾಡಿದರೆ, ಅಥವಾ ಲೈಸೆನ್ಸ್ ಕೊಡದಿದ್ರೆ, ಅಥವಾ ಇಲ್ದಿರೋ ತಕರಾರು ಕೊಟ್ಟರೆ, ಈ ಥರ ರಿನ್ಯೂವಲ್ ಮಾಡದೆ ಹೋದರೆ, ಅಥವಾ ನೀವು ಲೈಸೆನ್ಸ್ ಕೊಡದೇ ಇದ್ದರೆ, ಈ ಥರದನ್ನ ಕಿತಾಪತಿಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದು ಸ್ವಚ್ಛ ಪ್ರಾಮಾಣಿಕವಾಗಿರುವಂಥ ಡಾಕ್ಟರ್ಸ್ ಮಾತ್ರ ನಮ್ಮ ಹತ್ರ ಬನ್ನಿ. ಯಾಕೆ ಕದಿಮು ಡಾಕ್ಟರ್ಸು ಇದ್ದಾರೆ ಸರ್, ಲೈಸೆನ್ಸನ್ನ ತೊಗೋತಾರೆ, ಅನ್ನೆಸೆಸರಿಯಾಗಿ ಬ್ಲಡ್ ಟೆಸ್ಟ್ ಮಾಡೋದು, ಅನ್ನೆಸೆಸರಿಯಾಗಿ ಸರ್ಜರಿ ಮಾಡೋದು. ಲಾಸ್ಟ್ ಟೈಮ್ ಹೇಳಿದೆ, ಈ ಥರದ್ದು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಪ್ರಾಮಾಣಿಕ ಡಾಕ್ಟ್ರ್ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ನಮ್ಮ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಸದಸ್ಯತ್ವ ಕೊಡ್ತಾ ಇರೋದು, ನಮ್ಮ IMS ಸದಸ್ಯತ್ವ ಕೊಡ್ತಾ ಇರೋದು. ಯಾಕಂದರೆ ಭಾಳ ಜನಕ್ಕೆ ಈಗ ಏನಾಗುತ್ತೆ, ನಾವು ಹಿಡಿಸ್ಕೊಡಿಸ್ತೀವಿ ನೋಡಿ, ಈಗ ಅವರಿಗೆ 30,000, ಈಗ ಕ್ಲಿನಿಕ್ಕಿಗಾದರೆ 70,000 ಕೇಳ್ತಾರೆ ಲಂಚ. ಕ್ಲಿನಿಕ್ ಲೈಸೆನ್ಸ್ ಕೊಡೋಕ್ಕೆ 70,000, ಸರ್ಕಾರದಿಂದ ಇರೋದು 6,300 ರೂಪಾಯಿ ಮಾತ್ರ ಫೀಸ್ ಇರೋದು, ಸರ್ಕಾರಿ ಫೀಸು. ಅವ್ರು 70,000 ಕೇಳ್ತಾರೆ ಕ್ಲಿನಿಕ್ಕಿಗೆ. ಪಾಲಿಕ್ಲಿನಿಕ್ಕಿಗೆ ಆದರೆ 1 ಲಕ್ಷ, ನರ್ಸಿಂಗ್ ಹೋಮ್ ಆದರೆ 1.5 ಲಕ್ಷ, ಹಾಸ್ಪಿಟ್ಲ್ ಆದರೆ 3 ಲಕ್ಷ. ಇದು ಲಂಚ ಕೊಡಬೇಕಾಗಿರೋಂಥದ್ದು. ಇದಕ್ಕೆ ಸೈನ್ ಮಾಡೋದು ಏನಂದ್ರೆ KPMA ಅಂತ ಒಂದು ವೆಬ್ಸೈಟ್ ಇರುತ್ತೆ, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಒಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟಲ್ಲಿ 10 ಡಾಕ್ಯುಮೆಂಟ್ನ ಹಾಕಬೇಕು. ಏನೇನು ಡಾಕ್ಯುಮೆಂಟ್ಸ್ ಅಂದರೆ, ಡಾಕ್ಟರ್ ಆಗಿರೋಂಥವ್ನು MBBS ಆಗಿರಲಿ, BMS ಆಗಲಿ, ಎನಿ ಕ್ವಾಲಿಫೈಡ್ ಡಾಕ್ಟರ್ ಡಿಗ್ರಿ ಸರ್ಟಿಫಿಕೇಟ್ ಹಾಕಬೇಕು. ಅದಾದಮೇಲೆ ಅವ್ನು ಇಂಟರ್ನ್ಶಿಪ್ ಸರ್ಟಿಫಿಕೇಟು, ಅದಾದಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರ್ಟಿಫಿಕೇಟು, ಅದಾದಮೇಲೆ ಬಯೋಮೆಡಿಕಲ್ ವೇಸ್ಟು, ಅದಾದಮೇಲೆ ರೆಂಟಲ್ ಅಗ್ರಿಮೆಂಟು, ಅದಾದಮೇಲೆ ಕ್ಲಿನಿಕ್ ಮ್ಯಾಪು, ಅದಾದಮೇಲೆ ಕ್ಲಿನಿಕ್ ಹೊರಗಡೆ ಇರೋ ಫೋಟೋ, ಇವಷ್ಟನ್ನು ಅಪ್ಲೋಡ್ ಮಾಡಬೇಕು. ಇಂಟರ್ನೆಟಲ್ಲಿ ಅಪ್ಲೋಡ್ ಮಾಡಿ 6,300 ಕಟ್ಟಬೇಕು. ಏನೋ ಪೇಮೆಂಟ್ ಡನ್ ಅಂತ ಆಗುತ್ತೆ. ಅದಾದಮೇಲೆ ಅದರಲ್ಲೇ ವೆಬ್ಸೈಟಲ್ಲೇ ಇದು ಇನ್ಸ್ಪೆಕ್ಷನ್ ಅಂತ ಇರುತ್ತೆ. ಇನ್ಸ್ಪೆಕ್ಷನ್ಗೆ ಇವರು ಆನ್ಲೈನಲ್ಲೇ ಬರ್ಬೇಕು ನಮ್ಮ ಇನ್ಸ್ಪೆಕ್ಷನ್ ಬರ್ಬೇಕು, ನೋಡ್ಬೇಕು ಇವೇನು ನಾವು ಕೊಟ್ಟಿದ್ದೀವಲ್ಲ ಇದಾವ ಇಲ್ವಾ ಅಂತ ನೋಡ್ಬೇಕು. ಇವರು ಎಲ್ಲ ಅಪ್ಲೋಡ್ ಮಾಡೋ ಅಷ್ಟು ದಾಖಲೆ ಇದಾವ ಇಲ್ವಾ, ಫಿಸಿಕಲಿ ಸರಿ ಇದಾವ ಇಲ್ವಾ, ಅಷ್ಟನ್ನ ಅಪ್ರೂವಲ್ ಮಾಡೋದಕ್ಕೆ ಅವರಿಗೆ ಒಬ್ಬನಿಗೆ 25,000 ದುಡ್ಡು. ಇದಕ್ಕೆ 4 ಜನ ಇರ್ತಾರೆ. ಈಗ DHO ಆಯ್ತಲ್ಲ, ಇವ್ನು ಸಿಕ್ಕವನು ಒಬ್ಬನು, ಏನು ಇನ್ಸ್ಪೆಕ್ಷನ್ ಆಫೀಸರ್ ಇವನು KPMAದು. ಇದಾದಮೇಲೆ DHO ಹೋಗುತ್ತೆ, DHO ಲಾಗಿನ್ ಹೋಗುತ್ತೆ. DHO ಲಾಗಿನ್ ಹೋದ್ಮೇಲೆ ಅವ್ನು ಶುರು ಮಾಡ್ತಾನೆ. ಎಲ್ರದ್ದು ಒಂದು ಮೀಟ್ರೇ ಅವ್ರದ್ದು 25,000 ಮಿನಿಮಮ್ ಮೀಟ್ರು. 15ರಿಂದ ಸ್ಟಾರ್ಟಾಗಿ 25,000ವರೆಗೆ ನಿಲ್ಲುತ್ತೆ ಚಿಕ್ಕ ಕ್ಲಿನಿಕ್ಗಳದ್ದು ಇವ್ರದ್ದು. ನಾನು ಯಾಕೆ ಹೇಳ್ತಾ ಇದ್ದೆ, ನನಗೆ ಫುಲ್ ದಾಖಲೆಗಳು ಸರ್. ಇದಾದಮೇಲೆ ಇವ್ನು ಹೊಡೆದ ಮೇಲೆ, ಇವ್ನು ಸಿಕ್ಕ ಮೇಲೆ ಇನ್ನೂ ಕದಿಮುರಿದು ಸಾಕಷ್ಟು ಜನ ನನಗೆ ಡಾಕ್ಯುಮೆಂಟ್ಸ್ ಕಳಿಸೋದು, ಆಡಿಯೋ ಕಳಿಸ್ತಾ ಇದ್ದಾರೆ. ಆಮೇಲೆ ಹೆದರ್ತಾರೆ ಫೋನ್ ಮಾಡಿದಾಗ, ಸರ್ ರೆಕಾರ್ಡ್ ಮಾಡಿಬಿಡ್ತೀರಾ ಸರ್, ನಮ್ದು ಏನಾದರೂ ಹೇಳ್ತೀರಾ ಸರ್, 5 ತಿಂಗಳು ಇದ್ದಾರೆ ಸರ್ ನನ್ನ ರಿಟೈರ್ಮೆಂಟು, ಪ್ಲೀಸ್ ಸರ್ ಮಾಡಬೇಡಿ ಸರ್, ನಾನು ದಾಖಲೆ ಕೊಟ್ಟಿದ್ದೀನಿ ಅಂತಾರೆ. ನಾನು ಹೇಳಿದೆ, ಆಮೇಲೆ ಇನ್ನು ಕೆಲವರು ಅಂತಾರೆ, ಸರ್ ಈ ಥರದ್ದು ಯಾರ್ಯಾರಿಗೋ ದಾಖಲೆ ಕೊಟ್ಟಿದ್ದೀವಿ, ಅವರು ಡೀಲ್ ಮಾಡ್ಕೊಂಬಿಟ್ರು ಅಂತಾರೆ. ಅಂದರೆ ಜನ ಏನಂದರೆ, ಈ RT ಆ್ಯಕ್ಟಿವಿಸ್ಟ್ ಅಂತ ಇರ್ತಾರಲ್ಲ, ಆದರೆ ನಿಜವಾದ RT ಆ್ಯಕ್ಟಿವಿಸ್ಟ್ ಬೇರೆ, ಈ ನಕಲಿ RT ಆ್ಯಕ್ಟಿವಿಸ್ಟ್ ಅಂದರೆ ರೋಲ್ ಕಾಲ್ ಆ್ಯಕ್ಟಿವಿಸ್ಟ್ಗಳು ಅಥವಾ ರೋಲ್ ಕಾಲ್ ಯೂಟ್ಯೂಬರ್ಸ್ಗಳು ಇರ್ತಾರೆ. ಅವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರ್, ನಾವು ಮಾಹಿತಿ ಕೊಟ್ಟಿದ್ವಿ, ಹೀಗೆಲ್ಲ ಮಾಡಿದ್ದಾರೆ ಅಂತ ನನಗೆ ಹೇಳಿದರು. ನಾನು ಹೇಳಿದೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ದಾಖಲೆಗಳನ್ನು ಮಾಹಿತಿಗಳನ್ನು ಕೊಡಿ,
ಇಲ್ಲದೆ ಇದ್ರೆ ಕೊಡಬೇಡಿ. ಯಾಕೆ ಗೊತ್ತಾ, ಈ ಥರದ್ದು ಆಗ್ತಾ ಇದೆ. ನಾನು ಹೇಳಿದೆ ನೀವು ನಮ್ಮದು ರೆಕಾರ್ಡ್ ಮಾಡ್ಕೊಳ್ಳಿ, ನಿಮ್ಮದು ರೆಕಾರ್ಡ್ ಮಾಡ್ಕೊಳ್ಳಿ, ಸ್ವಚ್ಛವಾಗಿ ಪ್ರಾಮಾಣಿಕವಾಗಿ ಡಾಕ್ಟರ್ ಇದ್ದರೆ ನಮ್ಮ ಹತ್ರ ಬನ್ನಿ. ಈ ಥರದ್ದು ಈ 11 ಜನದಲ್ಲಿ ಇನ್ನೂ 4-5 ಜನ ಒಳಗಡೆ ಹೋಗಲೇಬೇಕು. ಯಾಕಂದ್ರೆ ಅಷ್ಟು ಕದಿಮರಿದ್ದಾರೆ ಸರ್. ಇತ್ತೀಚೆಗೆ ಏನಂದರೆ ಅವರು ಬುದ್ಧಿ ಕಲಿತೆ. ಲಾಸ್ಟ್ ಟೈಮ್ ಒಬ್ಬ ನೋಡಿದ್ದೆ ಇದೇ ಥರ ಡಿಸ್ಟ್ರಿಕ್ಟ್ ಟ್ಯೂಬರ್ಕ್ಯುಲರ್ ಆಫೀಸರ್ DTO ಅಂತ ಆಫೀಸರ್, ಹಾಂ, ಅವ್ರನ್ನ ಮುಗಿಸಿದೆ. ಅವ್ರದ್ದಾದ್ಮೇಲೆ ಇವ್ರು ಬಂದರು. ಇವ್ರಿಗೆ ಹೇಳಿದೆ ಸರ್, ಪರಿಪರಿಯಾಗಿ ಕೇಳಿದೆ ಸರ್, 2,80,000 3 ಲಕ್ಷ ಸಂಬಳ ಇದೆ ಸರ್ ಅವ್ರಿಗೆ. ಯಾರಿಗೆ? ಈಗ ಹಾಂ, ಈಗ 3 ಲಕ್ಷ ಸಂಬಳ, 2 ಲಕ್ಷದಿಂದ 80ರಿಂದ 3 ಲಕ್ಷ. ಗ್ರೀನಿಂಗ್ ಪೆನ್ ಸೈನ್ ಸರ್. IAS IPSಗಿಲ್ಲ, ಅದು ಇದೆ. ಇವನಿಗೆ ಒಂದು ಬೊಲೆರೋ ಗಾಡಿ ಇದೆ, ಡ್ರೈವರ್ ಇದ್ದಾನೆ, AC ರೂಮ್ ಇದೆ, AC ಕಾರು. ಏನು ಸರ್ ಜೀವನ ಮಜಾ ಅವ್ರಿಗೆ. ಏನು ಕೆಲಸ ಮಾಡೋದು ಏನಿಲ್ಲ, ಸುಮ್ಮನೆ ಸುತ್ತಾಡ್ಕೊಂಡಿರೋವಂಥದ್ದು ಕೆಲಸ ಇಲ್ಲ. ಇದನ್ನೇನಂತಾರೆ, ಇದಕ್ಕೆ ಎಕ್ಸಿಕ್ಯೂಟಿವ್ ಪೋಸ್ಟು, ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಂತಾರೆ ಪೊಲೀಸ್ ಇಲಾಖೆಯಲ್ಲಿ. ಎಕ್ಸಿಕ್ಯೂಟಿವ್ ಅಂದರೆ ಈ ಪೊಲೀಸ್ ಸ್ಟೇಷನಲ್ಲಿ ಕುತ್ಕೋತಾನಲ್ಲ ಕದರಲ್ಲಿ 3 ಸ್ಟಾರ್ದವನು, ಅವ್ನು ಎಕ್ಸಿಕ್ಯೂಟಿವ್ ಕಲೆಕ್ಷನ್ ಮಾಡೋದಕ್ಕಿರೋಂಥದ್ದು ಸ್ಟೇಷನ್ಗಳು. ಅವನಿದು ನಾನ್ ಎಕ್ಸಿಕ್ಯೂಟಿವ್ ಅಂದರೆ ಯಾವುದು ಲೋಕಾಯುಕ್ತದಲ್ಲಿ ಯಾವುದೋ ಮೂಲೆಯಲ್ಲಿ ಏನೋ ಕೆಲಸ ಇಲ್ಲದ ಜಾಗದಲ್ಲಿ ಈ ಟ್ರಾಫಿಕಲ್ಲಿ ಸೆಲ್ಯೂಟ್ ಹೊಡೆಯೋದು, ಹಿಂಗೆ ಕೈ ಹಾಕೋದು, ಇದೆಲ್ಲ ನಾನ್ ಎಕ್ಸಿಕ್ಯೂಟಿವ್. ವೈರ್ಲೆಸ್ ಡಿಪಾರ್ಟ್ಮೆಂಟಲ್ಲಿ, ಹಾಂ, ವೈರ್ಲೆಸ್ ಡಿಪಾರ್ಟ್ಮೆಂಟ್ ಅಂತೆಲ್ಲ ಹಾಕ್ತಾರೆ. ಅಂದರೆ ನೀರಿಲ್ಲ ಜಾಗಕ್ಕೆ ಹಾಕ್ತಾರೆ ಅಂತಾರಲ್ಲ, ದುಡ್ಡು ಬರೋ ಇಲ್ಲ ಜಾಗಕ್ಕೆ. ಇದರಲ್ಲಿ ಎಕ್ಸಿಕ್ಯೂಟಿವ್ ಪೋಸ್ಟೇ ಅಂದರೆ DHO ಪೋಸ್ಟು, THO ಪೋಸ್ಟು, DTO ಪೋಸ್ಟು, DLO ಪೋಸ್ಟು. ಈ ಜನಕ್ಕೆ ಗೊತ್ತಾಗಲ್ಲ ಇದೇನು ರೀ ಇದು. DHO ಜಿಲ್ಲಾ ಆರೋಗ್ಯಾಧಿಕಾರಿ, THO ತಾಲೂಕಾ ಹೆಲ್ತ್ ಆಫೀಸರು, DTO ಡಿಸ್ಟ್ರಿಕ್ಟ್ ಟ್ಯೂಬರ್ಕ್ಯುಲರ್ ಆಫೀಸರು, DLO ಅಂದರೆ ಡಿಸ್ಟ್ರಿಕ್ಟ್ ಲೆಪ್ರಸಿ ಆಫೀಸರ್. ಈ ಥರದ್ದು ಭಾಳಷ್ಟು ಜನಕ್ಕೆ ಪ್ರೋಗ್ರಾಮ್ ಆಫೀಸರ್ ಅಂತಾರೆ. ಇವರು ದುಡ್ಡು ಕೊಟ್ಟು ಬಂದಿರ್ತಾರೆ, ಯಾರೋ MLAಗೋ ಮಿನಿಸ್ಟ್ರಿಗೋ PAಗೋ ಇನ್ಯಾರಿಗೋ ಕೊಟ್ಟು ಬಂದಿರ್ತಾರೆ. ಈ ಕೊಟ್ಟು ಬಂದಾಗ ಏನು ಮಾಡ್ತಾರೆ, ಕಲೆಕ್ಷನ್ ಮಾಡೋದಕ್ಕೆ ಬರ್ತಾರೆ, ಹಿಂಗೆ ಸಿಕ್ಕಾಗ್ತವೆ. ಮಂತ್ರಿಗಳು ನಿಮ್ಮನ್ನು ಬಚಾವ್ ಮಾಡ್ಬೋದು, ಕಂತ್ರಿಗಳೇ ನಾನು ನಿಮ್ಮನ್ನು ಬಿಡೋದಿಲ್ಲ. ಯಾಕಂದರೆ ಇವ್ರು ಲಂಚ ಬೇರೆ ಏನೂ ಇಲ್ಲ ಸರ್. ಹೆಂಗೂ ಸರ್ ದಿನಕ್ಕೆ ಮಕ್ಕಳು ಈ ಯಾರು ನೋಡಿ ಸರ್, ನೌಕರಸ್ಥರಿಗೆ 15-20 ಸಾವಿರ ರೂಪಾಯಿ ಇದು ಇರುತ್ತೆ ಸರ್. ನೌಕರಿಗೋ ಸಂಬಳಕ್ಕಾಗಿ ಜೀವನ ಮಾಡ್ತಾರೆ ಸರ್. ಇವ್ರಿಗೆ ಇಷ್ಟು ದುಡ್ಡು ಇದ್ದು ಇವ್ರ ಹೆಂಡತಿ ಮಕ್ಕಳು ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಸರ್. ಇವ್ರು ಯಾಕೆ ಹಂಗಂತ ನಾನು ಒಬ್ಬ ಡಾಕ್ಟರ್ ಆಗಿದ್ದೀನಿ ಸರ್, ಸ್ವಾರ್ಥದಿಂದ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಕೈ ಮುಗಿದು ಹೇಳ್ತೀನಪ್ಪ, ಇದನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಅವ್ರು ಕೇಳ್ತಾ ಇಲ್ಲ ಸರ್. ಅಯ್ಯೋ ಇವನೇನು ಬೊಗಳ್ತಾನೆ, ಇವನೇನು ಕೇಳ್ಕೊತಾನೆ, ಏನು ಇವ್ನು ಬೆಂಗಳೂರು ತುಂಬ ಕಣ್ಣಿಟ್ಟಿರ್ತಾನ ಅಂತ ಕೇಳ್ತಾರೆ. ಇಡೀ ಬೆಂಗಳೂರು ತುಂಬ ನಮ್ಮ ಸಂಘದ ಸದಸ್ಯರಿದ್ದಾರೆ ಸರ್. ಸರ್ಕಾರಿ ನೌಕರು ನನ್ನ ಸಂಘದ ಸದಸ್ಯ ಆಗಿರೋಂಥದ್ದು. ಇದು ಬರೀ ಡಾಕ್ಟರ್ಸ್ ಬರೀ ಕದಿಮರು ಹೇಳ್ತಾ ಇಲ್ಲ ಸರ್, ಒಳ್ಳೆ ಡಾಕ್ಟರ್ಸ್ಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಒಬ್ಬ DHO ಆಗ್ಬೇಕಾದ್ರೆ 21 ವರ್ಷ ಸರ್ವಿಸ್ ಇರಬೇಕು. ಒಂದು ಡಾಕ್ಟರ್ ಆಗಿ 21 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅವನಿಗೆ. ಆವಾಗ ಅವ್ನಿಗೆ DHO ಪೋಸ್ಟ್ 21 ವರ್ಷ, THO ಆಗೋದಕ್ಕೆ 7 ವರ್ಷ, ಆಮೇಲೆ ಈ RMO GRMO ಆಗೋದಕ್ಕೆ 8-9 ವರ್ಷ ಇರುತ್ತೆ. ಇದು ಯಾವುದೂ ಇಲ್ಲ ಮಾನದಂಡ. ಯಾವುದೋ MLAಗೋ MPಗೋ ಮಿನಿಸ್ಟ್ರಿಗೋ ಅವ್ನು ಚಮಚಾನಿಗೋ ಭೇಟಿಯಾಗಿ ಕೊಟ್ಟು ಮಾಡ್ಕೊಂಬಂದ್ಬಿಟ್ರೆ ಜಮ್ಮನಂಗೆ ಪೋಸ್ಟಲ್ಲಿ ಸರ್. ಎಷ್ಟು ಜನ ಇದ್ದಾರೆ ನನ್ನ ಹತ್ರ ಲಿಸ್ಟೇ ಇದೆ. ಅಂಥವ್ರ ಲಿಸ್ಟ್ ನೆಕ್ಸ್ಟ್ ನಾನು ಕೊಡಿ ಸರ್. ಯಾವನೇ 21 ವರ್ಷ ಕಂಪ್ಲೀಟ್ ಮಾಡಿದೆ DHO ಆಗೋನಲ್ಲ, ಅಂದ್ರೆ ಲಿಸ್ಟ್ ಕೊಡಿ. ಎಲ್ಲ ಇದೆ ಸರ್, ಲಿಸ್ಟ್ ಕೊಡ್ತೀನಿ ಸರ್ ಎಲ್ಲ. ಮತ್ತು ನಾನು ಏನು ಹೇಳ್ತಾ ಇದ್ದೀನಲ್ಲ, ದಾಖಲೆ ಆಡಿಯೋ ವಿಡಿಯೋ ಇಲ್ಲದೆ ನಾನು ಮಾತಾಡೋದೇ ಇಲ್ಲ. ಅಕಸ್ಮಾತ್ ನಾನು ಏನಾದರೂ ಹೇಳಿದರೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಲಿ. ಯಾಕಂದ್ರೆ ನಾನು ಸುಮ್ಮನೆ ಯಾಕಂದ್ರೆ ಬೈಕ್ ಬಂದಿದ್ದು ಹೇಳೋಕ್ಕಾಗಲ್ಲ, ಹೇಳಬಾರ್ದು ಅದನ್ನು. ಯಾಕಂದ್ರೆ ನನಗೆ ಜನ ಅಂದರೆ ನಮ್ಮ ಸರ್ಕಾರಿ ಆರೋಗ್ಯ ಇಲಾಖೆ ಇರೋ ಅಧಿಕಾರಿಗಳೆಲ್ಲ ಮಾಹಿತಿ ಕೊಡ್ತಾರೆ ಅಂಥದ್ದು. ತುಂಬ ಡೇಂಜರ್ಸ್ ಸರ್. ಅವ್ರು ಏನು ಗೊತ್ತಾ ಸರ್, ಇನ್ನೂ ಅಂತ ಇದ್ರದ್ದು ಸುನೀಲ್ ಹೆಬ್ಬಿ ಇವ್ನು ಎಲ್ಲಿದ್ದೋ ಬಂದುಬಿಟ್ಟು ಈ ಥರದ್ದು ಎಲ್ಲ ಮಾಡ್ತಾ ಇದ್ದೇನೆ, ಇಬ್ಬರನ್ನ ಮಾಡಿದ ಇನ್ನೆಷ್ಟು ಜನ ಮಾಡ್ತಾನೋ, ನಾವು ಅವ್ನು ಬಿಡಬಾರ್ದು, ಅವ್ನು ಏನಾದರೂ ಮಾಡಬೇಕು, ದುಡ್ಡು ಕಲೆಕ್ಷನ್ ಮಾಡಿಬಿಟ್ಟು ಯಾರಿಗಾದ್ರೂ ಸುಪಾರಿ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ. ನನಗೆ ಕೊಟ್ಟಿರೋಂಥ ಮಾಹಿತಿನ ನನ್ನ ಬಗ್ಗೆ ಈ ಥರದ್ದಿದೆ ಸರ್. ಅದಕ್ಕೆ ಹೇಳ್ತಾ ಇದ್ದೀನಿ ಸರ್, ಭಗವಂತ ಒಬ್ಬನಿದ್ದಾನೆ. ಭಗವಂತ ಲೆಕ್ಕಕ್ಕೆ ನಾವು ಸರಿ ಇದ್ದೀವಿ, ಹೋದರೂ ಅಷ್ಟೇ ಇದ್ರೂ ಅಷ್ಟೇ ಸರ್. ಆದರೆ ನಾವಂತರೂ ಬಿಡೋದಿಲ್ಲ ಸರ್. ನಾನು 2 ಬಾರಿ MLAಕ್ಕೆ ನಿಂತಿರೋನು. ಈ ಗುಂಡಾಗಿರಿ, ಹರಾಮ್ ಕೋರ್ತಾನ, ಲಂಚ್ ಗುಳಿತಾನ, ಈ MLAಗಳ MPಗಳ ಅಯೋಗ್ಯರದೇ ನೋಡಿದ್ದೀನಿ ಸರ್. MLAಗಳು MPಗಳು ಆಗಿರುವಂಥದ್ದು ಗಲ್ಲಿ ರೋಡಿ ಆಗ್ತಾನೆ, ತಾಲೂಕು ರೋಡಿ ಆಗ್ತಾನೆ, ಜಿಲ್ಲಾ ರೋಡಿ ಆಗ್ತಾನೆ, ತಾಲೂಕು ರೋಡಿ ಆಗ್ತಾನೆ, ಆಮೇಲೆ ವಿಧಾನಸೌಧದಲ್ಲಿ MLA ಆಗ್ತಾನೆ, ಮಿನಿಸ್ಟರ್ ಆಗ್ತಾನೆ. ಇವರೆಲ್ಲ ವಿಧಾನಸೌಧದಲ್ಲಿರುವಂಥ ಕಳ್ಳರು ಪರಪ್ಪ ನಗರದಲ್ಲಿ ಇರಬೇಕಾಗಿತ್ತು, ಪರಪ್ಪ ನಗರದಲ್ಲಿರೋ ಜನ ಸಮಾಜದಲ್ಲಿ ಇರಬೇಕಾಗಿತ್ತು. ಇದು ವಾಸ್ತವ ಸರ್, ಸತ್ಯ ಹೇಳ್ತಾರಂಥದ್ದು. ನಾನು ಎಲೆಕ್ಷನ್ ಇದ್ದಾಗ ನೋಡಿದ್ದೀನಿ ಸರ್, ಎಷ್ಟು ಕೇಸ್ಗಳು ನಮಗೆ ಬಡದಾಟ, ಈ ಗುಂಡಾಗಿರಿ ಎಲ್ಲ ನೋಡೇ ಬಂದಿರೋನು. ನಮ್ಮಲ್ಲೆಲ್ಲ ಭೀಮಾ ತಿರೋದು ಗೊತ್ತಿದೆಯಲ್ಲ ಸರ್, ಅಲ್ಲಿ ಗುಂಡೆಲ್ಲ ಹಾರಿಸ್ತಾರೆ. ನಾನು ಅಲ್ಲಿ ಇತ್ಕೊಂಡಿದ್ದೆ ಸಿಂದಗಿ ಎಲೆಕ್ಷನ್ಗೆ. ನಿನಗೆ ಗುಂಡು ಹೊಡಿತಾರೆ ಡಾಕ್ಟ್ರೆ, ನೀನು ಬೆಂಗಳೂರಿಂದ ಬಂದಿದೆಯಾ, ಕಿರ್ಸ್ತಾ ಇದೆಯಾ, ಎಂಗೇಜ್ ಇದೆ, ನಿನಗೆ 3 ಓಟ್ ಬರಲ್ಲ, ಆ ಥರ ಎಲ್ಲ ಅಂದರು. ನನಗೆ ಓಟ್ ಅಲ್ಲ ಸರ್, ಜನ ಓಟ್ ಹಾಕಲಿ. ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡೋಕ್ಕೆ ಹೋಗಿದೆ. ಓಟ್ ಹಾಕಿಲ್ಲ, ಸೋತಿಲ್ಲ ಅಂದರೆ ಅವ್ರ ಹಣೆ ಬರೋ ಸರ್, ನಂದೇನು ಹಣೆ ಬರೋ ಇಲ್ಲ. ನಾನೆಲ್ಲ ವೆಲ್ ಸೆಟ್ಲ್ ಆಗಿ ಸೋತಿದ್ದ ಜನ ಸೋತಿದ್ದು ನಂದಲ್ಲ, ಇದು ಸೋತಿದ್ ನೀವಲ್ಲ, ನಾನಲ್ಲಪ್ಪ. ಪ್ರಾಮಾಣಿಕರಿಗೆ ನಾನು ಇವತ್ತೊಂದು ವಿಡಿಯೋ ಹಾಕಿದ್ದೀನಿ. ಆ ಕೆರೆ ನುಂಗ್ತಾ ಇದ್ದಾರೆ, ಉತ್ರಳ್ಳಿ ಕೆರೆ. ನೀವು ಓಟ್ಗಳನ್ನ ಸರಿಯಾಗಿರೋರ್ಗೆ ಹಾಕಿ ಒಳ್ಳೆ ಪ್ರತಿನಿಧಿ ಚುನಾಯಿಸಿ ಅಂದಾಗ ಯಾರಿಗೆ ಹಾಕ್ಬೇಕು? ನಾನು ಅವ್ರಿಗೆ ಹಾಕ್ಬೇಕಾ ಇವ್ರಿಗೆ ಹಾಕ್ಬೇಕಾ? ಇಂಥವ್ರು ನಿಂತಿರ್ತಾರಪ್ಪ, ಅಂಥವ್ರಿಗೆ ನೀವು ನೋಡಲ್ಲ, ಯಾಕೆ ಹೇಳಿ? ಅವ್ನು ನಿಮಗೆ ಕೊಡಲ್ಲ. ಗೊತ್ತಾಗ್ತಿದ್ಯಾ? ಮತದಾರನೇ ಹಿಂಗಾಗಿದ್ದಾರೆ ಅಲ್ವಾ? ಹಾಗಾಗಿ ಸೋತಿರೋದು ಇವರಲ್ಲ, ಜನ. ಒಳ್ಳೆ ಪ್ರತಿನಿಧಿ ಬಂದಿದ್ದ ನಿಮ್ಮ ಕ್ಷೇತ್ರಕ್ಕೆ, ನೀವೇ ಅವ್ನು ಸೋತ ಮೂಲಕ ನೀವು ಸೋತಿದ್ದೀರಿ. ಇಲ್ಲ, ಈಗ ಹೇಳ್ತಾರೆ ಜನರಿಗಾಗಿ ಜನರಿಗೋಸ್ಕರ ಅಂತ ಅಲ್ಲ ಸರ್. ಫ್ರಾಡ್ಗಳಿಗಾಗಿ ಫ್ರಾಡ್ಗಳಿಗೋಸ್ಕರ ಇರೋದೇ ಸರ್ಕಾರ.
ಜನ ಯಾಕೆ ಫ್ರಾಡ್ ಅಂತ ಇದ್ದೀನಿ ಅಂದರೆ ಸರ್ ಜನ ನಾನು ಹೋದಾಗ ಸರ್ ಎಲೆಕ್ಷನ್ ಹೋದಾಗ ಡಾಕ್ಟ್ರೇ ಒಂದಿಷ್ಟು ಹೆಸರು ಮಾಡಿದೆ ಅನ್ನೋದಕ್ಕೆ ನೀನು ಬಂದುಬಿಟ್ರೆ ಆಗ್ಬಿಡುತ್ತಾ. ನಾನು ಹಿಂದೆ ಒಂದು 25-30 ಜನ ಸರ್ ಒಂದಿಷ್ಟು ಸಮಾಜ ಸೇವಕರು ಬೆಂಗಳೂರಿಂದ ಮೈಸೂರಿಂದ ಈ ಥರ ಮಂಡ್ಯದಿಂದ ಎಲ್ಲ ನನಗೂ ವಾಲಂಟಿಯರ್ಸ್ ಡಾಕ್ಟರ್ಸ್ ಬಂದಿದ್ದರು, ನನ್ನ ಅಭಿಮಾನಿಗಳು ಎಲ್ಲ ಕ್ಯಾಂಪೇನ್ ಎಲ್ಲ ಮಾಡ್ತಾಯಿದ್ರು. ಅವರು BJP ಅವನು ಕಾಂಗ್ರೆಸ್ದವನು ಒಂದು ಈ ಜನರನ್ನ ಕುರಿಗಳನ್ನು ಕರ್ಕೊಂಬಂದು ಕತ್ತಲ್ಲಿ ಶಾಲೆ ಹಾಕ್ಬಿಟ್ಟು ಸಾಹೇಬರಿಗೆ ಜೈ ಅಣ್ಣನಿಗೆ ಜೈ ಅಂದ್ಬಿಟ್ಟು ಬ್ಯಾಂಜೋ ಗಿಂಜೋ ಮಾಡಿ ನಾವು ಹಲೋ ಬಂಧುಗಳೇ ನಾನು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ, ಜನರಿಗೆ ಸೇವೆ ಮಾಡಿದ್ದೀನಿ. ಅದೆಲ್ಲ ನಡೆಯಲ್ಲ, ಎಣ್ಣೆ ತಂದಿದೆಯಾ ನಮ್ಮನ್ನು ಕೇಳೋರು ಎಣ್ಣೆ ಎಲ್ಲಿದೆ ದುಡ್ಡು ಎಲ್ಲಿದೆ ಅಂತ. ಪ್ಯಾಕೆಟಲ್ಲಿ ಬಿರಿಯಾನಿ ಪ್ಯಾಕೆಟು ನಾನು ಹಿಂಗೆ ನಮ್ಮದು ಬುಟ್ಟಿ ಹಿಡ್ಕೊಂಡ್ಬಿಟ್ಟಿದ್ರು ನಮ್ಮ ಹುಡುಗರು ಎಲ್ಲ ಭಿಕ್ಷೆ ಬಿಡ್ತಾ ಇದ್ರು ಹಿಂಗೆ ಹಾಕಿ ಹಣ ದುಡ್ಡು ಹಾಕಿ ಅಂತ. ನಾವೇ ಕೇಳಿದ್ದು ದುಡ್ಡು. ಒಂದು ಮತ್ತು ಖರ್ಚಿಗೆ ಬೇಕಲ್ಲ. ನಾನು ಜನಪರ ರಾಜಕಾರಣ ಮಾಡುವಾಗ ಜನರು ದುಡ್ಡಲ್ಲೇ ಸರ್, ನಾವು ₹1 ದುಡ್ಡು ಖರ್ಚು ಮಾಡಲಿಲ್ಲ, ಜನರು ದುಡ್ಡಲ್ಲೇ ಮಾಡಿ ಬಂದಿರೋಂಥದ್ದು. ದುಡ್ಡು ಖಾಲಿ ಆಯಿತಾ ನಾವು ಕ್ಯಾಂಪೇನ್ ಕ್ಲೋಸ್ ಮಾಡ್ಕೊಂಬಂದಿದ್ದೀವಿ. ಇನ್ನೂ ಕ್ಯಾಂಪೇನ್ ಇದ್ರೂ ಕ್ಲೋಸ್ ಮಾಡ್ಕೊಂಬಂದಿದ್ದೀವಿ. ಯಾಕಂದ್ರೆ ನಮ್ಮ ತಲೆ ಹೊಡೆದು ದುಡ್ಡು ನಾವು ತಂದಿಲ್ಲಲ್ಲ ಸರ್ ಪ್ರಾಮಾಣಿಕವಾಗಿ. ಹಾಗಾಗಿ ಈ ಭಾಳಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಹೇಳೋವಂಥದ್ದು ಇನ್ನಾದರೂ ಅವನು ಇಬ್ಬರು ಹೋದ್ರಲ್ಲ, ಇನ್ನಾದರೂ ನೀವಾದರೂ ಬುದ್ಧಿ ಕಲೀರಿ. ನಾಚಿಕಟ್ಟವ್ರೆ ಮಂತ್ರಿ ಕಲಿಸ್ತಿದ್ರು ಕಂತ್ರಿಗಳ ನಾನು ನಿಮ್ಮನ್ನು ಕಲಿಸ್ತೀನಿ. ಯಾಕಂದ್ರೆ ನಿಜವಾಗ್ಲೂ ತುಂಬ ಡೇಂಜರಸ್ ಸರ್ ಇವರೆಲ್ಲ. ತುಂಬ ಅವ್ರ ಹೆಂಡತಿ ಮಕ್ಕಳು ಹೆಂಗೆ ಸರ್, ಈಗ ಅವ್ರಿಗೆ ಟಿವಿಯಲ್ಲೆಲ್ಲ ಬಂತು, ಪೇಪರಲ್ಲೆಲ್ಲ ಬಂತು, ಎಲ್ಲ ಪಬ್ಲಿಷ್ ಆಯಿತು. ನಾಳೆ ಅವ್ರ ಮಗು ಸ್ಕೂಲಿಗೆ ಹೋಗುತ್ತೆ, ನಿಮ್ಮಪ್ಪ ಲಂಚ ತೊಗೊಂಡಿದ್ದ ಜೈಲಿಗೆ ಹೋಗಿದ್ದ ಅಂದರೆ ಏನಾಗುತ್ತೆ, ಎಷ್ಟು ನೋವಾಗುತ್ತೆ ಸರ್. ಇನ್ನೂ ಇದ್ದಾರೆ ಸರ್ ಆರೋಗ್ಯ ಇಲಾಖೆಯಲ್ಲಿ DH ಆಫೀಸಲ್ಲಿ ಇನ್ನೂ ಬೇರೆ ಇದ್ದಾರೆ. ಮಾಡಬೇಡ್ರಪ್ಪ ಇಂಥ ಕಚಡ ಕೆಲಸ ಮಾಡಬೇಡಿ, ಪ್ರಾಮಾಣಿಕವಾಗಿರಿ ಅಂತ ಕೇಳ್ತಾನೆ ಇಲ್ಲ ಸರ್. ಅವ್ರಂತಾರೆ ಸಿಕ್ಕವನು ಮಾತ್ರ ಕಳ್ಳ, ಸಿಗದಿರೋನು ಕಳ್ಳ ಅಲ್ಲ. ಭಾಳಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಸರ್ ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ, ಮಾಡಿದರೆ ಎಷ್ಟು ಬಿಟ್ಟರೆ ಎಷ್ಟು. ಅಯ್ಯೋ MLA ಕೇಳಲ್ಲ, ಮಂತ್ರಿನೇ ಕೇಳಲ್ಲ, ಅವನಿಗೆ ಕೊಟ್ಟು ಬಂದೀನಿ ನೀನೇನು ಕಿತ್ತಾಕೋತಿ ಅಂತಾರೆ. ಕಿತ್ತು ತೋರಿಸಿದ್ದೀನಿ, ಇನ್ನೂ ಕಿತ್ತೀವಿ. ಯಾಕಂದರೆ ಇಷ್ಟು ಮಾತಾಡಿದಾಗ ಅಂತಾರೆ ಡಾಕ್ಟ್ರೆ ಇಷ್ಟು ಯಾಕೆ ಈ ಥರ ರೋಡಿಸಮ್ ಥರ ಮಾತಾಡ್ತೇನೆ ಸರ್. ಕೋಪ ಸರ್, ನನಗೇನಾಗಬೇಕಾಗಿದೆ ಇದರಿಂದ ಮಾಡೋದ್ರಿಂದ ನನಗೆ ಯಾವುದು ಲಾಭ ಬರಲ್ಲ ಸರ್. ನನ್ನದೇ ಬ್ಲಡ್ ಬಾಯ್ಲ್ ಆಗೋದು, ನನಗೆ BP ಬರೋದು, ಶುಗರ್ ಬರೋದು, ಟೆನ್ಷನ್ ಆಗೋದು, ಆಮೇಲೆ ಇದರಿಂದ ಏನು ಪ್ರಯೋಜನ ಇಲ್ಲ ಸರ್. ಆದರೆ ಏನಂದರೆ ನಮ್ಮ ಡಾಕ್ಟ್ರುಗಳಿಗೆ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡೋಣ ಅನ್ನೋದಕ್ಕೆ ಹೋರಾಟ ಮಾಡ್ತಾರಂಥದ್ದು. ಹಾಗಾಗಿ ಭಾಳಷ್ಟು ಜನ ಇದ್ದಾರೆ ಸರ್ ನನಗೆ ಸಪೋರ್ಟ್ ಮಾಡ್ತಾರಂಥದ್ದೇ ಸರ್ಕಾರಿ ಅಧಿಕಾರಿಗಳೇ. ಅವ್ರ ಜೊತೆಲೇ ಇರ್ತಾನೆ ಸರ್. ಇವನು ಒಬ್ಬ ಲಂಚ ತೊಗೊಳ್ಳೋ ಇರ್ತಾನೆ, ಇನ್ನೊಬ್ಬ ಈ ಲಂಚ ತೊಗೋತಾ ಇದ್ದಾನೆ ಅಂತ ಹೇಳೋರು ಇರ್ತಾರೆ ಸರ್. ಇಡೀ ಇಲಾಖೆಯಲ್ಲಿರೋರು ನಂಗೆ ಮಾಹಿತಿ ಕೊಡ್ತಾರೆ ಅಂಥದ್ದು. ಹಾಗಾಗಿ ಅವ್ರಿಗೂ ಥ್ಯಾಂಕ್ ಯು. ಮತ್ತು ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ, ನಿಮ್ಗೆ ಯಾರಾದರೂ ಆಡಿಯೋ ವಿಡಿಯೋ ಅವ್ರದ್ದು ಭ್ರಷ್ಟಾಚಾರದ ದಾಖಲೆಗಳಿದ್ದರೆ ನನಗೆ ವಾಟ್ಸಪ್ ಮಾಡಿ, ನನ್ನ ನಂಬರ್ನ ಕೊಡ್ತೀನಿ ನಿಮಗೆ, ವಾಟ್ಸಪ್ ಮಾಡಿ. ಮತ್ತು ನಮ್ಮ ಸಂಘದ ಸದಸ್ಯ ಆಗೋರಿದ್ರೆ ಸಂಘದ ಸದಸ್ಯರಾಗಿರಿ, ಪ್ರಾಮಾಣಿಕವಾಗಿರಬೇಕು. ಪ್ರಾಮಾಣಿಕವಾಗಿಲ್ಲ ಅಂದರೆ ಅವ್ರ ಸಂಘದ ಸದಸ್ಯತ್ವವನ್ನು ಕೊಡೋದಿಲ್ಲ, ಅವ್ರು ಸಪೋರ್ಟ್ ಮಾಡೋದಿಲ್ಲ. ಭಾಳ ಕದಿಮರು ಬಂದಿದ್ದಾರೆ ಸರ್, ಇನ್ನು ಮಾಡೋದಿಲ್ಲ. ಅಬಾರ್ಷನ್ ಮಾಡ್ತಾನೆ ಅವ್ನು PC ಪೆಂಡೇಟಿ ಅಬಾರ್ಷನ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಸರ್ ಅಂತಾನೆ. ಮಗುನ ಭ್ರೂಣ ಹತ್ಯೆ ಮಾಡಿರ್ತಾನೆ. ಹೋಗಪ್ಪ ನಾಚಿಕೆಟ್ಟವನು ಅಂದ್ಬಿಟ್ಟು ನಾನೇ ಅವ್ನಿಗೆ ಹೇಳಿದೆ, ಅವ್ನು PC ಪೆಂಡೇಟಿ ಅವ್ನಿಗೆ ಇವ್ನು ಕ್ರಿಮಿನಲ್ ಕೇಸ್ ಹಾಕಿ ಅವ್ನು ಜೈಲು ಕಳಿಸಿ ಅಂತ. ಯಾಕಂದರೆ ಹೆಂಗೂ ಬರ್ತಾರೆ ಸರ್. ಯಾಕಂದರೆ ಈಗೇನೋ ಆಗುತ್ತೆ ಅಂದಾಗ ಅವ್ರಿಗೆ ಉಳಿಯುತ್ತೆ, 3 ಲಕ್ಷ ಉಳಿಯುತ್ತೆ ಅಂದಾಗ ಏನು ಮಾಡ್ತೇವೆ, ಸುನೀಲ್ ಕುಮಾರ್ ಹೆಬ್ಬಿಗೆ ಒಂದು ಫೋನ್ ಹೊಡೆಯೋಣ ಬಿಡು, ಬರ್ತಾನೆ ಅವ್ನು ಬಂದು ಬೈದು ಬಿಟ್ಟು ನಮ್ಮ ಸಾಲ್ವ್ ಮಾಡ್ತಾನೆ ಅಂತ. ಸ್ವಚ್ಛ ಪ್ರಾಮಾಣಿಕವಾಗಿದ್ದರೆ ಮಾತ್ರ ಸಪೋರ್ಟ್ ಮಾಡ್ತೀವಿ. ಇಲ್ಲಿರೋ ಕದಿಮೃಗಗಳಿಗೆ ಸಪೋರ್ಟ್ ಮಾಡೋದು ಸರ್. ನಮಗೇನು ಇದರಿಂದ ಆಗಬೇಕಾಗಿಲ್ಲ, ಇದು ನಮ್ಗೆ ಅವಶ್ಯಕತೆನೇ ಇಲ್ಲ. ಆದರೆ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ ಬಿಟ್ಬಿಡು ಇದನ್ನು ಮಾಡಬೇಡ ಅಂತ ಹೇಳ್ತಾರೆ. ಆದರೆ ನಮ್ಮ ತಾಯಿ ಹೇಳಿದ್ದು ಈ ಥರದ್ದು ಮಾಡ್ತಾ ಇರೋದೇ ಒಂದು ಒಳ್ಳೆಯದು. ನಿಜವಾಗ್ಲೂ ಇಂಥವ್ರಿಗೆ ನಿಮ್ಮಂಥವ್ರು ಮಾತ್ರ ಪಾಠ ಕಲ್ಸಕ್ಕೆ ಸಾಧ್ಯ. ಅಲ್ಲ ಈಗ ಅವ್ರ ಹೆಸರೇನು ಈಗ ಸಿಗಾಕೊಂಡಲ್ಲ ಡಾಕ್ಟರ್ ಬುಜಿಬಲಿ ಯಲಗುದ್ರಿ ಅಂತ. 3 ಲಕ್ಷ ರೂಪಾಯಿ ತಿಂಗಳಿಗೆ ನೀನು ತಗತ್ತೀಯ. ನಿನ್ಗೊಂದು ಬೊಲೆರೋ ಕಾರು, ನಿನಗೆ ಸ್ಟಾಫು, ಡ್ರೈವರು, AC ಕ್ಯಾಬಿನು, ಇದೆಲ್ಲ ನೀನು ಕೊಟ್ಟಿರೋದು ಯಾರೋ? ನಾನು, ಇವರು ಈ ವಿಡಿಯೋ ನೋಡ್ತಾರೆ ಎಲ್ಲ ಜನ ಕಷ್ಟಪಟ್ಟು ಡೈರೆಕ್ಟ್ ಟ್ಯಾಕ್ಸೋ ಇಂಡೈರೆಕ್ಟ್ ಟ್ಯಾಕ್ಸೋ ಯಾವುದೋ ಒಂದು ಕಟ್ಟಿ ಈ ದೇಶಕ್ಕೆ ತೆರಿಗೆ ಕಟ್ಟಿ ನಿಮಗೆ ಸಂಬಳಗಳನ್ನು ಕೊಡ್ತಾವ್ರೆ. ಕೊನೆಗೂ ನೀವು ಅಲ್ಲಿ ಕುತ್ಕೊಂಡು AC ಆಫೀಸ್ಗಳಲ್ಲಿ ದರ್ಪ ಮಾಡಿಕೊಂಡು ದುಡ್ಡು ಸುರಿತಾ ಇದ್ರಲ್ಲ ಲಂಚದ ರೂಪದಲ್ಲಿ. ನಿಮ್ಮ ಮಕ್ಕಕ್ಕೆ ಡಾಕ್ಟರ್ ಭುಜಬಲಿ ಅವ್ರ ಪತ್ನಿ ಈ ವಿಡಿಯೋ ನೋಡಬೇಕು ಅಲ್ವಾ? ಡಾಕ್ಟರ್ ಭುಜಬಲಿ ಅವ್ರ ಮಕ್ಕಳಿದ್ರೆ ಅದನ್ನು ವಿಡಿಯೋ ನೋಡಬೇಕು ಅಲ್ವಾ? ನಾಚಿಕೆ ಆಗಲ್ವ ನಿಮಗೆ? ಮರ್ಯಾದೆ ಹೋಗಲ್ವ ನಿಮಗೆ? ಹೆಂಗೆ ಓಡಾಡ್ತೀರಿ ಸಂಬಂಧಿಕರಲ್ಲಿ? ಮದುವೆಗೆ ಹೆಂಗಮ್ಮ ಹೋಗ್ತೀನಿ ನೀನು? ತರಕಾರಿ ತರಕ್ಕೆ ಹೋಗ್ತೇಮ್ಮ ನೀನು? ಅವ್ರ ಮಕ್ಳು ಸ್ಕೂಲ್ಗೆ ಹೆಂಗೆ ಡ್ರಾಪ್ ಮಾಡಕ್ಕೆ ಹೋಗ್ತೀರಿ? ಹೆಂಗೆ ದೇವಸ್ಥಾನಕ್ಕೆ ಹೋಗ್ತೀರಿ? ಫಂಕ್ಷನ್ಗೆ ಹೆಂಗೆ ಹೋಗ್ತೀರಾ ಅಲ್ವಾ? ಏನು ಇವೆಲ್ಲ ನಾನ್ಸೆನ್ಸ್ ಸರ್. ಅವ್ರು ಒಬ್ಬರದೇ ಅಲ್ಲ ಸರ್, ಈ 11 ಜನ ಬೆಂಗಳೂರಲ್ಲಿ ಇದೆಲ್ಲ KPM ನೋಡಲ್ಲ ಸರ್. ಅವ್ರ ಹೆಂಡತಿ ಮಕ್ಕಳು ನೋಡ್ಬೇಕಿದನ. ಮತ್ತು ಅವ್ರ ಹೆಂಡತಿ ಇವ್ರು ಏನು ಮಾಡ್ತಾರೆ ಸರ್, ಈ ಹೆಂಡತಿಗೆ ಒಳ್ಳೆ ಬಂಗಾರ ಒಡವೆ, ಗೀರು, ಸೀರೆ ಬಂಗಾರ ಚಪ್ಪಲಿ ಈ ಥರದ್ದಿದೆ. ನಮ್ಮ ಒಬ್ಬ ಹೇಳ್ತಾ ಇದ್ದ ಜಗದೀಶ್ ಲಾಯರು, ಕೆಲವ್ರಿಗೆ ಅದು ಬೇಡ ಸರ್ ಹೇಳ್ಬಾರ್ದು, ಯಾಕಂದರೆ ಬೆಳ್ಳಿ ಕಾಚ ಬೆಳ್ಳಿ ಬ್ರಾನ ಕೊಡಿಸಿರುವಂಥ ಘಟನೆಗಳು ಇದಾವಂತೆ. ಅದು ಚೀಫ್ ಮಿನಿಸ್ಟರ್ ಕತೆ ಅಂತ ಹೇಳ್ತಾರೆ. ಇವ್ರದಲ್ಲ ಇದು, ಇವ್ರು ಸೆಟಪ್ಗಳಿಗೆ ಆ ಥರದನ್ನ ಈ ಥರದನ್ನ ಇದೆ ಅಂತ ಅವ್ನು ಹೇಳಿದ್ದ. ವಾಸ್ತವದಲ್ಲಿ ಸರ್ ಇವರು ಹಾಗೆ ಮಾಡ್ತಾ ಇರೋದು. ಒಂದು ಮನೆಗೆ 3 ಕಾರು ಬಂಗ್ಲೆ. ಅವ್ರು ಹೇಳ್ತಾರೆ ಸರ್ ಎಲ್ಲ ಮಿನಿಸ್ಟ್ರಿ ಇಲ್ವಾ?
ಸಿದ್ದರಾಮಯ್ಯ ಅವರು ಮೂಡ ಇದರಲ್ಲಿ ಇರಲಿಲ್ವಾ? ಡಿ ಕೆ ಶಿವಕುಮಾರ್ ಅವ್ರೇನಿಲ್ವಾ? ನಾನು ಸರ್ ಇನ್ನೊಂದು ಪ್ರತಿಜ್ಞೆ ಮಾಡಿದ್ದೀನಿ, ಡಿ ಕೆ ಶಿವಕುಮಾರ್ ಆಜ್ಞೆ ಅಂತ ನಾನು ಮಾಡ್ತಾರಂಥದ್ದು, ಅವರೇ ಹೇಳ್ಕೊಟ್ಟಿರೋಂಥದ್ದು. 10 ರೂಪಾಯಿ ಅನ್ನೋದು ಲಂಚ ತೊಗೊಂಡ್ರೆ ನಮ್ಗೆ ಹೇಳಿ ಲೋಕಾಯುಕ್ತಕ್ಕೆ ಮಾಹಿತಿ ಕೊಡಿ ಅಂದರು. ಅದಕ್ಕೆ ಅವ್ರ ಆಜ್ಞೆ ಪಾಲಿಸ್ತಾ ಇದ್ದೀನಿ. ಈ ರಾಜ್ಯದ ಮುಖ್ಯಮಂತ್ರಿಗಳ ಆಜ್ಞೆನ ಪಾಲಿಸಿ ಈ ಥರವ್ರನ್ನ ಟ್ರ್ಯಾಪ್ ಮಾಡಿ ಕಳಿಸ್ತಾ ಇದ್ದೀನಿ. ಹಾಗಾಗಿ ಭುಜಬಲಿ ಒಳಗಡೆ ಹೋದ್ರಲ್ಲ, ಈಗ ಎಷ್ಟು ದಿನ ಇರ್ತಾರೆ ಜೈಲಲ್ಲಿ? ಏನು ಸರ್, ಅಮ್ಮಮ್ಮ ಅಂದರೆ 15 ದಿನದಿಂದ ತಿಂಗಳು. ಇಷ್ಟೇ ಇರೋದು. ಏನಾದ್ರು ಬೇಲ್ ಕೊಟ್ಬಿಡ್ತೀರಾ? ಬೇಲ್ ಕೊಡ್ತಾರೆ. ಬೇಲ್ ಈಸ್ ಅ ರೈಟ್, ಇಟ್ಸ್ ಅ ಬರ್ತ್ ರೈಟ್. ಅವನಿಗೆ ಜಾಮೀನು ಕೊಡ್ತಾರೆ. ಮರ್ಡರ್ ಮಾಡಿದವನಿಗೆ ಕೊಡ್ತಾನೆ ಸರ್, ಕೊಲೆ ಆರೋಪಿಗೆ ಕೊಡ್ತಾರೆ, ಅದೇನು ದೊಡ್ಡದಲ್ಲ. ಈ ದೇಶದಲ್ಲಿ ಸರ್ ಕ್ರಿಮಿನಲ್ಸ್ಗಳು ಹೊರಗಡೆ ಇರೋವಂಥದ್ದು ಇದು ಅಂತ ಹೇಳ್ತಾರೆ. ಅಂದರೆ ಎಷ್ಟು ಪರ್ಸೆಂಟೇಜ್ ಅಂದರೆ 40% ಮಾತ್ರ ಕನ್ವಿಕ್ಷನ್ ಆಗುತ್ತೆ. 100ರಲ್ಲಿ 40 ಜನ ಕೊಲೆ ಮಾಡ್ದೆ ಅಂದರೆ 60 ಜನ ಹಂಗೆ ಹೊರಗಡೆ ತಿರುಗ್ತಾರೆ. ಎಷ್ಟು ಜನ ಇಲ್ಲ ಸರ್. ಬರೀ ಎಕ್ಸಾಂಪಲ್ಸ್ ಅಂದರೆ ಒಂದು ಪ್ರಜ್ವಲ್ ರೇವಣ್ಣ 1, ವಿನಯ್ ಕುಲಕರ್ಣಿ 2, ಇನ್ನೊಬ್ಬರು ಯಾರು ಸರ್? ಡಿ ಬಾಸು. ಈ 3 ಜನ. ಇನ್ನು ಯಾರೂ ಇಲ್ಲ. ಇನ್ನು ಉಳಿದವ್ರೆಲ್ಲ ಪಾರಾಗೆ ಬಂದಿರೋಂಥದ್ದು. ಹಾಗಾಗಿ ನೋಡಿ, ಇವ್ನು ಯಾರಿದೆ ಈ ಥರ ನನಗೆ ಥ್ರೆಟ್ ಮಾಡ್ತಾರೆ ಸರ್. ಈಗ ನನಗೆ ಥ್ರೆಟ್ ಮಾಡ್ತಾ ಇದ್ದಾರಲ್ಲ, ನಂಗೆ ಥ್ರೆಟ್ ಮಾಡೋದು ಏನಾದರೂ ಮಾಡಿದರೆ ಭುಜಬಲಿ ಮತ್ತು ಬೇರೆ ಯಾರನ್ನ ನಾನು ಟ್ರ್ಯಾಪ್ ಮಾಡಿಸಿದ್ಲು ಅವರೇ ಕಾರಣ. ಅಕಸ್ಮಾತ್ ನನ್ನ ಸಾವು ಆದರೆ ಅವರೇ ಜವಾಬ್ದಾರಿ, ಅಥವಾ ನನಗೇನಾದರೂ ಹಾನಿ ಆದರೆ ಅವರೇ ಜವಾಬ್ದಾರಿ. ದೇಶದ ಕತೆ ಇಷ್ಟೇ ಕಣಮ್ಮೋ.